ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ನಲ್ಲಿ ಮನೆ ಒಂದು 2 ಬಾಗಿಲು ಅಂದ್ಕೊಂಡಿದ್ವಿ. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಮನೆ ಒಂದು 3 ಬಾಗಿಲಾಗಿದೆ. ನಿಮಗೆ ಈ ಮಂಗನ ನ್ಯಾಯ ಅನ್ನೋ ಕತೆ ಗೊತ್ತಿದೆಯಾ? ಜೋಡಿ ಬೆಕ್ಕು ಒಂದು ಗಡಿಗೆ ಬೆಣ್ಣೆಯನ್ನು ಕದ್ಕೊಂಡು ಬರ್ತವೆ. ಬೆಣ್ಣೆ ಏನೋ ಸಿಕ್ತು, ಆದರೆ ಪಾಲಿನ ವಿಷಯಕ್ಕೆ ಗಲಾಟೆ ಶುರುವಾಯ್ತು ನೋಡಿ. ನನಗೆ ಹೆಚ್ಚು ನಿನಗೆ ಹೆಚ್ಚು ಅಂತ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ಕೊಳ್ತವೆ. ಈ 2 ಬೆಕ್ಕಿನ ಜಗಳವನ್ನು ಮಂಗ ಒಂದು ಮರದ ಮೇಲೆ ಕೂತ್ಕೊಂಡು ನೀಟಾಗಿ ನೋಡ್ತಾ ಇತ್ತು. ಕೊನೆಗೆ ಕೆಳಗಿಳಿದು ಬಂದ ಮಂಗ, ನಾನು ನಿಮಗೆ ನ್ಯಾಯ ಹೇಳ್ತೀನಿ ಅಂತಂತೆ. ಸರಿ ಆಯಿತು ಮಂಗಣ್ಣ, ನೀನೇ ನ್ಯಾಯ ಮಾಡು ಅಂತ ಬೆಕ್ಕುಗಳು ಒಪ್ಕೊಳ್ತವೆ. ಮಂಗನದ್ದು ನ್ಯಾಯ ತೀರ್ಮಾನ ಶುರುವಾಗುತ್ತೆ ನೋಡಿ. ತಕ್ಕಡಿ ಹಿಡ್ಕೊಂಡು ಈ ಕಡೆ ಸ್ವಲ್ಪ ಹಾಕಿ ತೂಕ ಮಾಡುತ್ತೆ. ಒಂದು ಕಡೆ ಜಾಸ್ತಿ ಆಯಿತು ಅಂದ ಕೂಡಲೇ ಈ ಕಡೆ ಜಾಸ್ತಿ ಆಯಿತು ಅಂತ ಮಂಗಣ್ಣ ಬೆಣ್ಣೆನ ಗುಳುಮ್ ಅಂತ ನುಂಗುತ್ತೆ. ಹಿಂಗೆ ಪದೇ ಪದೇ ಆ ಕಡೆ ಜಾಸ್ತಿ ಆಯಿತು ಈ ಕಡೆ ಜಾಸ್ತಿ ಆಯಿತು ಅಂತ ಹೇಳ್ಕೊಂಡು ಕೊನೆಗೆ ಆ ಮಂಗಣ್ಣ ಬೆಣ್ಣೆಯನ್ನು ಪೂರ್ತಿ ತಾನೇ ನುಂಗ್ಕೊಂಡು ಹೋಗುತ್ತೆ. ಎಕ್ಸಾಕ್ಟ್ ಇದೇ ಕತೆ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬರು ನಾನೇ CM ಅಂತಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ನನಗೂ ಒಂದು ಅವಕಾಶ ಬೇಕು ಅಂತಿದ್ದಾರೆ. ಈ ಇಬ್ಬರ ಜಗಳವನ್ನು ಪಕ್ಷದ ಹೈಕಮಾಂಡ್ ಅಲ್ಲ, ಪಕ್ಷದ ರಾಷ್ಟ್ರಾಧ್ಯಕ್ಷರು ಬಗೆಹರಿಸಬೇಕು ಅಂತ ಹೋದರೆ ಕಥೆಯೇ ಬದಲಾಗಿದೆ. ಇಬ್ಬರ ಜಗಳದಲ್ಲಿ ಖರ್ಗೆ ಸಾಹೇಬ್ರೇ ರಾಜ್ಯದ CM ಆಗಿಬಿಡೋ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಈ ಪ್ರಶ್ನೆ ಮೂಡಿರೋದು ಯಾಕೆ? ಏನಾಗ್ತಿದೆ ರಾಜ್ಯದಲ್ಲಿ? ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾನು CM ಆಗಬೇಕು. DK ಶಿವಕುಮಾರ್ ಅವರ ಈ ಬೇಡಿಕೆಯಲ್ಲಿ ನಿಜವಾಗ್ಲೂ ಒಂಥರ ನ್ಯಾಯ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಫಂಡಿಂಗ್ನ ವ್ಯವಸ್ಥೆಯನ್ನು ಮಾಡ್ತಿರೋದೇ DK ಶಿವಕುಮಾರ್. ಕಾಂಗ್ರೆಸ್ ಪಕ್ಷಕ್ಕಾಗಿ ಕ್ಯಾಂಪೇನಿಂಗ್ ಮಾಡಿದ್ದು ಇದೇ DK ಶಿವಕುಮಾರ್. ಭಾರತೀಯ ಜನತಾ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಅಭಿಯಾನ ನಡೆಸಿ ಗ್ಯಾರಂಟಿ ಯೋಜನೆ ಅನ್ನೋ ಕಾನ್ಸೆಪ್ಟ್ ತಂದು ತಂತ್ರಗಾರಿಕೆ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದಿದ್ದು ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ DK ಶಿವಕುಮಾರ್. ಅದರಲ್ಲಿ ಡೌಟೇ ಇಲ್ಲ. DK ಶಿವಕುಮಾರ್ ಪಕ್ಷಕ್ಕೆ ತುಂಬ ಮಾಡಿದ್ದಾರೆ. ತಮ್ಮ ಕೈಯಾರೆ ಹಣ ಕೂಡ ಖರ್ಚು ಮಾಡಿದ್ದಾರೆ. ಆದರೆ ಯಾರದ್ದೋ ಶ್ರಮ ಇನ್ಯಾರಿಗೋ ಫಲ ಅನ್ನೋ ಹಾಗೆ ಅಧಿಕಾರ ಸಿಕ್ಕಿದ್ದು ಮಾತ್ರ ಸಿದ್ದರಾಮಯ್ಯ ಅವರಿಗೆ. ಅವತ್ತಿನ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರನ್ನು 2 ವರ್ಷ ಅಂದರೆ ಲೋಕಸಭೆಯ ಚುನಾವಣೆವರೆಗೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋದಕ್ಕೆ ಅವಕಾಶ ಮಾಡಿಕೊಡಿ, 2.5 ವರ್ಷ ಆದಮೇಲೆ CM ಕುರ್ಚಿಯನ್ನು ನಿಮಗೆ ಬಿಟ್ಕೊಡ್ಲಾಗುತ್ತೆ ಅಂತ ಅವತ್ತು DK ಶಿವಕುಮಾರ್ ಅವರ ಮನವೊಲಿಸಲಾಗಿತ್ತು. ಈಗ 2.5 ವರ್ಷ ಕಳೆದಿದೆ. DK ಮತ್ತೆ ನನಗೆ ಸಿಗಬೇಕಾಗಿದ್ದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ. DK ಶಿವಕುಮಾರ್ ಕಾಂಗ್ರೆಸ್ಗೆ ಫೈನಾನ್ಷಿಯಲಿ ಒಂದು ರೀತಿ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಬಿಹಾರದಲ್ಲಾಗಿರ್ಬೋದು, ಹಿಮಾಚಲ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಭಾರತ್ ಜೋಡೋ ಯಾತ್ರೆಗೆ ಎಲ್ಲ ಕಡೆ ಕೂಡ ಫಂಡಿಂಗ್ ಮಾಡ್ತಿರ್ತಾರೆ. DK ಹೆಸರಿನಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗರ ಓಟ್ ಕೂಡ ಸಿಗೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು OBC ಅಥವಾ ಅಹಿಂದ ನಾಯಕ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಂಧಿ ಕುಟುಂಬದ ಸಿದ್ಧಾಂತ ಹಾಗೂ ಇವರ ಸಿದ್ಧಾಂತ ಎರಡೂ ಕೂಡ ಒಂದೇ. ಹಾಗಾದರೆ ಈ ಇಬ್ಬರಲ್ಲಿ ಹೈಕಮಾಂಡ್ ಒಲವು ಯಾರಿಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಿರೋವಾಗಲೇ ಅಖಾಡಕ್ಕೆ ಇನ್ನೊಬ್ಬರ ಎಂಟ್ರಿ ಕೂಡ ಆಗಿದೆ. ಅದು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಬಂದಿರುತ್ತೆ, ತುಂಬ ವೈರಲ್ ಆಯಿತು ಆ ಸ್ಟೇಟ್ಮೆಂಟು. ನಿಮ್ಮನ್ನು ಮಂತ್ರಿಗಳು ಶಾಸಕರು ಭೇಟಿ ಆಗ್ತಿದ್ದಾರೆ, CM ಹುದ್ದೆ ಕುರಿತು ಯಾವ ನಿರ್ಧಾರ ತೆಗೆದುಕೊಳ್ತಿದ್ದೀರಾ ಅಂತ ಕೇಳಲಾಗುತ್ತೆ. ಆಗ ಅವ್ರು ಹೇಳ್ತಾರೆ, ನನ್ನ ಹತ್ರ ಹೇಳೋದಕ್ಕೇನೂ ಇಲ್ಲ, ಐ ಕಾಂಟ್ ಸೇ ಎನಿಥಿಂಗ್. ಏನೇ ನಿರ್ಧಾರ ತಗೊಂಡ್ರು ಅದನ್ನು ಕಾಂಗ್ರೆಸ್ನ ಹೈಕಮಾಂಡೇ ತಗೊಳುತ್ತೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೋ ಪದೇ ಪದೇ ತಾವು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು, ತಾವೇ ಹೈಕಮಾಂಡ್ ಅನ್ನೋದನ್ನು ಮರೆತು ಬಿಟ್ಟಂಗೆ ಅನ್ನಿಸ್ತಾ ಇದೆ. ನೀವೇ ಹೇಳಿ, ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗಿಂತ ದೊಡ್ಡ ಹುದ್ದೆ ಬೇರೆ ಯಾವುದಿದೆ? ಒಂದು ಖರ್ಗೆಜಿಗೆ ಮರವಿರಬಹುದು,
ಇಲ್ಲ ಅಂದರೆ 2022 ಅಕ್ಟೋಬರ್ 20ರಿಂದ ಗಾಂಧಿ ಕುಟುಂಬದವರು ಖರ್ಗೆ ಅವರನ್ನು ಹೈಕಮಾಂಡ್ ಅನ್ನೋ ಹಾಗೆಯೇ ಟ್ರೀಟ್ ಮಾಡಿರಲಿಕ್ಕಿಲ್ಲ. ಈಗ ಪ್ರಶ್ನೆ ಇರೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದಿದ್ದಾದರೂ ಯಾಕೆ? ನೋಡಿ, ಎರಡೂ ಬಣಗಳು, ಒಂದು DK ಶಿವಕುಮಾರ್ ಅವ್ರ ಬಣ, ಇನ್ನೊಂದು ಸಿದ್ದರಾಮಯ್ಯ ಅವ್ರ ಬಣ, ಎರಡೂ ಬಣದ ಶಾಸಕರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಕರ್ನಾಟಕದಲ್ಲಿ ಎಷ್ಟು ಬೆಂಬಲ ಇದೆ ಅಂತ ತೋರಿಸೋದಕ್ಕೆ ಪ್ರಯತ್ನ ಕೂಡ ಪಡ್ತಾರೆ. ಈ ವಿಷಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಾಗ್ತಿದ್ದಾಗೆ ಅವರು ಗಾಂಧಿ ಕುಟುಂಬದವ್ರ ಜೊತೆ ಮಾತಾಡ್ತಾರೆ. ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋ ಲೆಕ್ಕಾಚಾರವನ್ನು ಹೇಳ್ತಾರೆ. DK ಶಿವಕುಮಾರ್ ಅವರು CM ಆಗೋ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಪಕ್ಷದ ಮೇಲಿನ ನಿಷ್ಠೆಯಿಂದ ನೇರವಾಗಿ ಕೇಳ್ತಿಲ್ಲ. ಈಗ ಇದರ ಲಾಭವನ್ನು ಸಿದ್ದರಾಮಯ್ಯ ಅವರು ತಗೋತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಗಾಂಧಿ ಕುಟುಂಬದವರ ಜೊತೆ ಮಾತುಕತೆ ನಡೆಸಿ DK ಶಿವಕುಮಾರ್ ಬಗ್ಗೆ ಆರೋಪ ಮಾಡ್ತಾರೆ. ಅದೇನಪ್ಪ ಅಂದರೆ, DK ಶಿವಕುಮಾರ್ ಅವರ ಸಂಬಂಧ BJPಯ ಜೊತೆ ಚೆನ್ನಾಗಿದೆ ಅಂತ. ಅಂದರೆ BJP ಹಾಗೂ DK ಶಿವಕುಮಾರ್ ತುಂಬ ಚೆನ್ನಾಗಿದ್ದಾರೆ. ನಾವೇನಾದರೂ DK ಶಿವಕುಮಾರ್ CM ಮಾಡಿದ್ರೆ ಅಧಿಕಾರವನ್ನು BJPಯ ಕೈಗೇನೋ ಕೊಟ್ಟಾಗುತ್ತೆ ಅಂತ. ಇನ್ನೊಂದು ವಿಷಯ ಏನಂದರೆ, ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ತೆಗೆದ್ರೆ DK ಶಿವಕುಮಾರ್ ಅವರನ್ನು CM ಮಾಡಲ್ಲ ಅಂತ ಆದರೆ ಮತ್ತಾರನ್ನು CM ಮಾಡಬಹುದಿಲ್ಲಿ. ಈಗ ಅವರ ಬಳಿ ಇರೋ ಇನ್ನೊಂದು ಆಯ್ಕೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೂಲಗಳ ಪ್ರಕಾರ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಮ್ಮನ್ನು ತಾವು CM ಅಭ್ಯರ್ಥಿ ಅಂತ ಗಾಂಧಿ ಕುಟುಂಬದ ಮುಂದೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಒಂದು ಸುಳಿವನ್ನು ಕೂಡ ನೀಡಿದ್ದಾರೆ. ಏನಾದರೂ ಅವಶ್ಯಕತೆ ಬಂದರೆ ನಾನು ಕರ್ನಾಟಕಕ್ಕೆ ಹೋಗ್ತೀನಿ, ಕರ್ನಾಟಕದ ರಾಜಕೀಯವನ್ನು ನಿಭಾಯಿಸ್ತೀನಿ ಅಂತ. ಅಂದರೆ ನೇರವಾಗಿ ಮುಖ್ಯಮಂತ್ರಿ ಆಗುವ ಬಯಕೆಯನ್ನು ಖರ್ಗೆ ಅವರು ಹೇಳ್ಕೊಂಡಿದ್ದಾರಂತೆ. ಖರ್ಗೆ ಅವರಿಗೆ ಕರ್ನಾಟಕದ CM ಆಗಿಲ್ಲ ಅನ್ನೋ ನೋವು ತುಂಬ ದಿನದಿಂದ ಇದ್ದಿದ್ದಂತೂ ಸತ್ಯ. ಇತ್ತೀಚೆಗೆ ಅವರೇ ಒಂದು ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು, ಹಿಂದೆ ತಮಗೆ ಎಂಥ ಅನ್ಯಾಯ ಆಗಿತ್ತು ಅಂತ. ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರೆ ಬಂತು. ಸರ್ಕಾರ ಬಂದ ಕೂಡಲೇ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಬಂದು ನಮ್ಗೆ ಸೇರಿದ್ದೆ ಒಂದು 4 ತಿಂಗಳ ಮುಂಚೆ ಸಿಗ್ತಿದೆ. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರೇ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳಾಗ ಒಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಇಷ್ಟೆಲ್ಲ CM ಕನಸು ಕಂಡಿದ್ದ ಖರ್ಗೆ ಸಾಹೇಬ್ರಿಗೆ ಈಗ ಒಂದು ಅವಕಾಶ ಬಂದಿದೆ. ಅದಕ್ಕೇನೆ ಈಗ ಗಾಂಧಿ ಕುಟುಂಬದ ಮುಂದೆ ಈ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಖರ್ಗೆ ಅವರ ಆಪ್ತರು ಕೂಡ ಅವರ ಪರ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಖರ್ಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂದು ವೇಳೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ರಾಜಿ ಆಗದೇ ಇದ್ದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ದೊಡ್ಡ ಜಾಕ್ಪಾಟ್ ಹೊಡೆಯೋದಂತೂ ಪಕ್ಕ. ನೋಡಿ, ಖರ್ಗೆ ಅವರು ದಲಿತರ ನಾಯಕರು. ಸೊ ಅವರನ್ನು CM ಮಾಡಿದ್ರೆ ಒಬ್ಬ ದಲಿತರನ್ನು CM ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡೋಕ್ಕೂ ಆಗುತ್ತೆ ಕಾಂಗ್ರೆಸ್ಗೆ. ಇದೆಲ್ಲದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಂದು ಹೆಸರನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಬೇರೆ ಯಾರೂ ಅಲ್ಲ, ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ. ಹೀಗೆ ಇಬ್ಬರ ಜಗಳದಲ್ಲಿ ಖರ್ಗೆ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾದ್ರ. DK ಶಿವಕುಮಾರ್ ಹಾಗೂ ಖರ್ಗೆ ಅವರು ಕಾರ್ನಲ್ಲೇ ಒಂದಷ್ಟು ಹೊತ್ತು ಮೀಟಿಂಗ್ ಕೂಡ ನಡೆಸಿದ್ದು ಇನ್ನೂ ಆಶ್ಚರ್ಯವನ್ನು ಹುಟ್ಟಾಕಿದೆ. ಇದರ ನಡುವೆ ನಾನೇ CM ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಸಿದ್ದರಾಮಯ್ಯ ಅವರು ಕೂಡ ಈಗ ಸಡನ್ನಾಗಿ ಯೂಟರ್ನ್ ಹೊಡೆದಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ನೋಡೋಣ, ಖರ್ಗೆಜಿ ಈ ಜಗಳಕ್ಕೆ ಸರಿಯಾದ ನ್ಯಾಯವನ್ನು ಕೊಡ್ತಾರಾ ಅಥವಾ ಮೊದಲೇ ಹೇಳ್ದಂಗೆ ಮಂಗನ ನ್ಯಾಯ ಆಗುತ್ತಾ ಇದು ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.